ಲಾಂಗು ಮಚ್ಚುಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಲಾಂಗು ಮಚ್ಚುಗಳಿಂದ ದಾಳಿ ಮಾಡಿದಂತ ಹಿನ್ನೆಲೆಯಲ್ಲಿ ಬಾಗಪ್ಪ ಮೇಲೆ ಫೈರಿಂಗ್ ನಡೆಸಿ ತಡರಾತ್ರಿ ಬಾಗಪ್ಪನ ಮೇಲೆ ಲಾಂಗು ಮಚ್ಚಿನಿಂದ ಹಲ್ಲೆಯನ್ನ ನಡೆಸಿ ಈಗಾಗಲೇ ಕೊಲೆ ಮಾಡಲಾಗಿದೆ. ಭೀಮಾ ತೀರದ ಕುಖ್ಯಾತ ಚಂದಪ್ಪ ಖಾಸ ಶಿಷ್ಯ ಬಾಗಪ್ಪ ಕೊಲೆಯಾಗಿರುವಂಥದ್ದು. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ತಡರಾತ್ರಿ ಬಾಗಪ್ಪನ ಮೇಲೆ ಲಾಂಗು ಮಚ್ಚಿನಿಂದ ಹಲ್ಲೆಯನ್ನ ನಡೆಸಲಾಗಿತ್ತು. ದೇಹದಲ್ಲಿ 2 ಗುಂಡುಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಟೋರಿಯಸ್ ಮೇಲೆ ಲಾಂಗು ಮಚ್ಚಿನಿಂದ ಅಟ್ಯಾಕ್ ಮಾಡಿ ಬಾಗಪ್ಪನನ್ನ ಹತ್ಯೆ ಮಾಡಲಾಗಿದೆ. ನಿನ್ನೆ ತಡರಾತ್ರಿ 9:30 ಸಮಯಕ್ಕೆ ಊಟವನ್ನ ಮುಗಿಸಿ ಹೊರಗಡೆ ವಾಕಿಂಗ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ತಡರಾತ್ರಿ ಏಕಾಏಕಿ ಬಂದಂತ ಒಂದು ಗುಂಪು ಕರೆಂಟ್ ಅನ್ನ ಕಟ್ ಮಾಡಿ ಬಾಗಪ್ಪನ ಮೇಲೆ ಲಾಂಗು ಮಚ್ಚಿನಿಂದ ದಾಳಿ ಮಾಡಿದ್ದಾರೆ. ಭೀಮಾ ತೀರದ ಕುಖ್ಯಾತ ಚಂದಪ್ಪ ಖಾಸ ಶಿಷ್ಯ ಬಾಗಪ್ಪ ಕೈಯನ್ನ ಕಟ್ ಮಾಡಿ ಮುಖದ ಮೇಲೆಲ್ಲ ಕೂಡ ಮಚ್ಚಿನಿಂದ ಹಲ್ಲೆ ಮಾಡಿ ಆತನ ಮರ್ಮಾಂಗವನ್ನ ಕೂಡ ಕಟ್ ಮಾಡಿದ್ದಾರೆ. ಬಹಳ ವಿಕೃತಿಯಿಂದ ಆತನ ದೇಹದ ಮೇಲೆ ದೌರ್ಜನ್ಯ ಮಾಡಿರುವಂತದ್ದು, ಹತ್ಯೆಯನ್ನ ಮಾಡಿರುವಂತದ್ದು. ಭೀಮಾ ತೀರ ಇಲ್ಲಿವರೆಗೂ ಕೂಡ ರಕ್ತದೋಕುಳಿಯಿಂದ ಸ್ವಲ್ಪ ಮಟ್ಟಿಗೆ ದೂರ ಇತ್ತು. ಅದ್ಯಾವಾಗ ಭೀಮಾ ತೀರದಲ್ಲಿ ರಕ್ತದ ಹೋಕುಳಿ ಹರಿಯುತ್ತೋ ಗೊತ್ತಿಲ್ಲ, ಲಾಂಗ್ ಜಳಪಿಸುತ್ತೋ ಗೊತ್ತಿಲ್ಲ, ಗುಂಡಿನ ಸದ್ದು ಕೇಳುತ್ತೋ ಗೊತ್ತಿಲ್ಲ. ಏಕಾಏಕಿಯಾಗಿ ರಾತ್ರೋರಾತ್ರಿ ಬಾಗಪ್ಪನ ಮೇಲೆ ನಡೆಸಿದಂತ ಹಲ್ಲೆ, ಆತನ ಮೃತದೇಹವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕೈ ಕಟ್ ಮಾಡಿದ್ದಾರೆ, ಮುಖದ ಮೇಲೆಲ್ಲ ಕೂಡ ಮಚ್ಚುಗಳಿಂದ ಕೊಚ್ಚಿ ಕೊಚ್ಚಿ ಹಾಕಿದ್ದಾರೆ, ಆತನ ದೇಹವನ್ನ ಬೆತ್ತಲೆಗೊಳಿಸಿದ್ದಾರೆ, ಆತನ ಮರ್ಮಾಂಗವನ್ನ ಕಟ್ ಮಾಡಿದ್ದಾರೆ. ಅದೇನಿತ್ತೋ ಏನೋ ದಶಕಗಳ ಸೇಡು ಗೊತ್ತಿಲ್ಲ. ಈಗಾಗಲೇ ಪೊಲೀಸರು ಕೂಡ ಈ ಬಗ್ಗೆ ಇನ್ವೆಸ್ಟಿಗೇಷನ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಎಷ್ಟೋ ರೀತಿಯ ದ್ವೇಷದ ನೆತ್ತರು ಭೀಮಾ ತೀರದಲ್ಲಿ ಹರಿದು ಬಿಟ್ಟಿದೆ. ಬಾಗಪ್ಪ ಹರಿಜನ್ನ ಈ ಒಂದು ಕೊಲೆ ಮತ್ತೆ ಭೀಮಾ ತೀರದಲ್ಲಿ ರಕ್ತದೋಕುಳಿ ಹರಿಯುವಂತ ಮುನ್ಸೂಚನೆಗೆ ನಾಂದಿಯಾಡಿದೆ ಅಂತ ಹೇಳ್ಬಹುದು. ಇಲ್ಲಿವರೆಗೂ ಕೂಡ ಸ್ವಲ್ಪ ತಣ್ಣಗಿತ್ತು, ಇಲ್ಲಿವರೆಗೂ ಕೂಡ ತಣ್ಣಗಿದ್ದಂತಹ ಈಗ ಭೀಮಾ ತೀರ ಮತ್ತೆ ರಕ್ತದೋಕುಳಿಯಲ್ಲಿ ಮಿಂದೋದಕ್ಕೆ ರೆಡಿ ಆಗ್ತಿದೆ. ಈತರನ್ನ ಕೊಚ್ಚಿ ಕೊಲೆ ಮಾಡಿದ ನಂತರ ಗಾಳಿಯಲ್ಲಿ 3 ಸುತ್ತು ಗುಂಡನ್ನ ಆರಿಸಲಾಗಿತ್ತಂತೆ. ಆತನ ಮೃತದೇಹದಲ್ಲೂ ಕೂಡ 2 ಗುಂಡು ಕಂಡು ಬಂದಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ ನಂತರ ಸ್ಕ್ಯಾನಿಂಗ್ ಅಲ್ಲಿ ತಿಳಿದಿರುವಂತದ್ದು. ಈ ಹಿಂದೆ ಕೂಡ 2-3 ತಿಂಗಳ ಹಿಂದೆ ಇದರ ಮೇಲೆ ಫೈರಿಂಗ್ ಕೂಡ ಆಗಿತ್ತು ಕೋರ್ಟ್ ಆವರಣದಲ್ಲಿ. ಅದಾದ ನಂತರ ಎಚ್ಚರಿಕೆಯಿಂದ ಇರೋದಕ್ಕೂ ಕೂಡ ಹೇಳಲಾಗಿತ್ತು. ಸೊ ಒಂದು ಈ ನಟೋರಿಯಸ್ ಜೀವನವನ್ನ ಬಿಟ್ಟು ರಾಜಕೀಯ ಜೀವನಕ್ಕೆ ಬರಬೇಕು ಅನ್ನುವಂಥದ್ದು ಬಾಗಪ್ಪ ಹರಿಜನ್ ಅವರ ಒಂದು ಇಂಗಿತ ಆಗಿತ್ತಂತೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಈ ನಟೋರಿಯಸ್ ಫೀಲ್ಡ್ ಅಲ್ಲಿ ಆಕ್ಟಿವ್ ಆಗಿರ್ಲಿಲ್ಲ. ಎಲ್ಲವನ್ನ ಬಿಟ್ಟು ರಾಜಕೀಯ ಜೀವನಕ್ಕೆ ಬರೋಣ ಅಂತ ಅವ್ರ ಅಕ್ಕನನ್ನು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಏನೋ ಸಮಥಿಂಗ್ ಮಾಡಿದಂತೆ. ಸೊ ಅದಾದ ನಂತರವಾಗಿ ಹೊಂಚು ಹಾಕಿ ಕುಳಿತಿದ್ದಂಥ ಆ ಹತ್ಯೆ ಮಾಡುವವರ ಕ್ರೂರತೆ, ಆತನ ಮೇಲೆ ನಡೆಸಿರುವಂತಹ ದೇಹದ ಮೇಲೆ ಆಗಿರುವಂತಹ ಮಚ್ಚು ಲಾಂಗ್ಗಳಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆಯನ್ನ ನಾವು ನೋಡಬಹುದು. ಈಗ ಆತನ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದು ತನಿಖೆಯನ್ನ ಕೈಗೊಂಡಿದ್ದಾರೆ.
ಯಾಕಾಗಿ ಹತ್ಯೆ ಮಾಡಲಾಯಿತು, ಯಾವ ಗುಂಪಿನ ಕಡೆ ಹತ್ಯೆ ಮಾಡಲಾಯಿತು, ರಣಭೀಕರ ಹತ್ಯೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆತನ ಕೊಲೆಗೆ ನಿಖರ ಕಾರಣ ಏನು ಅನ್ನುವಂಥದ್ದು ತಿಳಿಬೇಕಾಗಿದೆ. ಹಲವು ಆಯಾಮಗಳಲ್ಲಿ ವಿಜಯಪುರ ಪೊಲೀಸರಿಂದ ತನಿಖೆಯನ್ನು ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಭಾಗಪ್ಪನ ಮೇಲೆ ದಾಳಿ ನಡೆಸಿದಂತಹ ಅವರುಗಳು ಪರಾರಿಯಾಗಿರುವಂಥದ್ದು, ನಡು ರಸ್ತೆಯಲ್ಲೇ ಬೆತ್ತಲೆಗೊಳಿಸಿ ವಿಕೃತವಾಗಿ ಭಾಗಪ್ಪನ ಹತ್ಯೆ ಮಾಡಿದ್ದಾರೆ. ಇದೀಗ ಭಾಗಪ್ಪ ಹತ್ಯೆಯಿಂದಾಗಿ ಭೀಮಾ ತೀರದಲ್ಲಿ ಮತ್ತೆ ದ್ವೇಷ ಮರುಕಳಿಸಿದಂತಾಗಿದೆ. ಹಲವು ಆಯಾಮದ ತನಿಖೆ ಅಂದ್ರೆ ಕೆಲ ತಿಂಗಳ ಹಿಂದೆ ನಡೆದಿದ್ದಂತಹ ವಕೀಲ ರವಿ ಅಗರಕೇಡ ಹತ್ಯೆಗೆ ಹಂತಕರು ಸೇಡನ್ನ ತೀರಿಸ್ಕೊಂಡ್ರ, ಅಥವಾ ಹಣದ ವ್ಯವಹಾರಕ್ಕೆ ಭಾಗಪ್ಪನ ಹತ್ಯೆಯನ್ನ ಮಾಡೋದಕ್ಕೆ ಹೊಸ ಗ್ಯಾಂಗ್ ಸ್ಕೆಚ್ ಹಾಕಿತ್ತ, ಭಾಗಪ್ಪ ಹರಿಜನ್ ವಿರೋಧಿ ಗ್ಯಾಂಗ್ ಅಂದ್ರೆ ಚಂದಪ್ಪನ ಅಣ್ಣ ಯಲ್ಲಪ್ಪನ ಮಕ್ಕಳಿಂದ ಈ ಕೃತ್ಯವನ್ನ ನಡೆಸಲಾಯ್ತಾ ಎನ್ನುವಂತ ತನಿಖೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಈ ಚಂದಪ್ಪನ ಅಣ್ಣ ಯಲ್ಲಪ್ಪ ಈ ಕೊಲೆ ಆಗೋದಕ್ಕೆ ಕಾರಣ ಭಾಗಪ್ಪನೇ. ಯಾಕಂದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಗಪ್ಪ ಅವ್ರ ಜೊತೆ ಜಗಳ ಆಡಿದ್ದಂತ ಒಂದು ಕಡೆ ಹೇಳಿಕೆಯನ್ನ ಕೊಡ್ಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಯಲ್ಲಪ್ಪನ ಮಕ್ಕಳಿಂದ ಏನಾದ್ರು ಕೃತ್ಯವನ್ನ ನಡೆಸಿದ್ರ, ದಶಕಗಳ ವೈಷಮ್ಯ ಅಂತ ಹೇಳಲಾಗ್ತಾ ಇದೆ. ಇಲ್ಲ ಹಣದ ವಿಚಾರಕ್ಕೆ, ಇಲ್ಲ ಚಿನ್ನಾಭರಣದ ದೋಚುವ ವಿಚಾರಕ್ಕೆ ಏನಾದ್ರು ಕೊಲೆ ಆಯ್ತಾ, ಅಥವಾ ರವಿ ಅಗರಖೇಡ್ ಹತ್ಯೆಗೆ ಹಂತಕರು ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಈ ರೀತಿ ಹತ್ಯೆ ಮಾಡಿದ್ರೆ ಬಹಳ ವಿಕೃತವಾಗಿ ಕೊಲೆ ಮಾಡಿಬಿಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ 3 ಸುತ್ತು ಗುಂಡಿನ ಸದ್ದು ಕೂಡ ಕೇಳಿ ಬಂದಿತ್ತು. ಕೊಡಲಿಯಿಂದ ಕೊಚ್ಚಿ ಭಾಗಪ್ಪನನ್ನ ಹತ್ಯೆ ಮಾಡಲಾಗಿದೆ, ಎಡಗೈ ಕಟ್ ಮಾಡಲಾಗಿದೆ, ಗುಪ್ತಾಂಗವನ್ನ ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ದಾರೆ. ಒಟ್ಟಾರೆಯಾಗಿ ತಣ್ಣಗಿದ್ದಂತ ಭೀಮಾ ತೀರ ಮತ್ತೆ ಕೆಂಪು ರಕ್ತ ಚರಿತ್ರೆಗೆ ನಾಂದಿಯಾಗ್ತಿದೆ. ಹತ್ಯೆ ಎಂದಿದ್ಯಾ, ಅಡುಗೆ ಮನೆ ಕೆಲಸದವಳ ಕೈವಾಡ, ನಾನಾ ರೀತಿಯಲ್ಲಿ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಭಾಗಪ್ಪ ಹರಿಜನ್ ಕೊಲೆ ಹಿಂದೆ ಇದೆಯಾ ಹಳೆ ವೈಷಮ್ಯ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಎರಡ್ 2024ರ ಆಗಸ್ಟ್ 12ರಂದು ರವಿ ಹತ್ಯೆಯಾಗಿತ್ತು. ಸೊ ಎಲ್ಲೋ ಈ ವಿಚಾರ ಸಾಕಷ್ಟು ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ವಕೀಲ ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ವಕೀಲ ರವಿ ಅಗರಖೇಡ್ ಹತ್ಯೆಯಾಗಿತ್ತು. ವಿಜಯಪುರ ನಗರದ ಬಸವನಗರದ ರಸ್ತೆಯ ಮೇಲೆ ಸ್ಕೂಟಿ ಮೇಲೆ ತೆರಳುತ್ತಾ ಇದ್ದಂತ ರವಿ ಮೇಲೆ ಇನೋವಾ ಕಾರನ್ನ ಹತ್ತಿಸಲಾಗಿತ್ತು. ಇನೋವಾ ಕಾರಿನ ಅಡಿಯಲ್ಲಿ ರವಿ ಶವ ಸಿಕ್ಕಾಕೊಂಡಿತ್ತು. ಶವವನ್ನ 2-3 ಕಿಲೋಮೀಟರ್ ದೂರ ಎಳೆದುಕೊಂಡು ಹೋಗಿತ್ತು ಇನೋವಾ ಕಾರ್. ಸೊ ಇನೋವಾ ಕಾರ್ನಲ್ಲಿ ತುಳಸಿರಾಮ್ ಹರಿಜನ್ ಹಾಗೂ ಸಹಚರರಿದ್ರು. ಸೊ ಈ ಹಿನ್ನೆಲೆಯಲ್ಲಿ ರವಿ ಅಗರಖೇಡ್ ಹತ್ಯೆಗೆ ಹಂತಕರು ಸೆಡನ್ನ ತೀರಿಸಿಕೊಂಡ್ರ. ಹತ್ಯೆಯ ಹಿಂದೆ ಅಡುಗೆ ಮನೆ ಕೆಲಸದವಳ ಕೈವಾಡ ಇದೆಯಾ, ಅವರ ಸಂಬಂಧಿಕರ ಯಾರೋ ಓರ್ವ ಮಹಿಳೆಯನ್ನ ಅಡುಗೆ ಕೆಲಸಕ್ಕೆ ಭಾಗಪ್ಪ ಹರಿಜನ್ ಇಟ್ಕೊಂಡಿದ್ದ ಅನ್ನುವಂತ ಕೆಲವೊಂದಿಷ್ಟು ಮಾಹಿತಿ ಲಭ್ಯವಾಗಿದೆ. ಸಂಧ್ಯಾನ ಸಮಥಿಂಗ್ ಏನೋ ಹೆಸರಿದೆ. ಸೊ ಪ್ರಮುಖವಾಗಿ ಆಕೆಯ ವಿಚಾರಣೆ ಕೂಡ ಸಾಗುತ್ತೆ. ಭಾಗಪ್ಪ ಹರಿಜನ್ ಕೊಲೆ ಹಿಂದೆ ಹಳೆ ವೈಷಮ್ಯದ ವಿಚಾರ. ಯಾಕಂದ್ರೆ ಅಫ್ಕೋರ್ಸ್ ಸುಮ್ನೆ ಯಾರು ಕೂಡ ಹೋಗಿ ದ್ವೇಷ
ಇಲ್ಲದೆ ಹೋಗಿ ಕೊಚ್ಚಿ ಕೊಲೆ ಮಾಡಬೇಕು ಅಂತ ಇರಲ್ಲ. ಸೊ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಒಂದು ಹಳೆ ವೈಷಮ್ಯ ಇರುತ್ತೆ, ಇಲ್ಲ ಯಾರಾದ್ರೂ ಕೂಡ ಹಣದ ವಿಚಾರವಾಗಿ ಚಿನ್ನಾಭರಣವನ್ನ ದೋಚುವ ವಿಚಾರವಾಗಿ ಕೊಲೆ ಮಾಡಿದ್ರ ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇರುತ್ತೆ. ಒಟ್ಟಾರೆಯಾಗಿ ಭಾಗಪ್ಪ ಹರಿಜನ್ ಕೊಲೆಯ ಹಿಂದೆ ನಾನಾ ರೀತಿಯ ಪ್ರಶ್ನೆ ಇದ್ದು ನಾನಾ ರೀತಿಯ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದು, ಇದಕ್ಕೆ ಮನೆ ಕೆಲಸದಾಕೆ ಕಾರಣನ ಅಥವಾ ರವಿ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ವೈಷಮ್ಯ